ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಒಬ್ವಿಯಸ್ಲಿ ನೀವೆಲ್ಲ ಪಾರ್ಟ್ 1 ನೋಡಿರ್ತೀರ. ಲೈಕ್ ನಾನು ಶಾಪಿಂಗ್ ಹೋದಾಗ ಅಲ್ಲಿರೋ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ಪಾರ್ಟ್ 2. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬೇಸಿಕಲಿ ಇಲ್ಲಿ ನಂದು ನಮ್ಮ ಮಮ್ಮಿದು ಎರಡು ಸೇರಿದೆ, ಬಟ್ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೇನೆ. ಫಸ್ಟ್ ಆಬ್ವಿಯಸ್ಲಿ ನಂದೇ ತೋರಿಸ್ತೀನಿ ಗೈಸ್. ಓಕೆ, ಎಸ್, ಇದೆ ಮೆಟೀರಿಯಲ್. ಅದ್ಯಾಕೋ ನನಗೆ ತುಂಬ ದಿನದಿಂದ ವೈಟ್ ಕಲರ್ದು ಒಂದು ಬ್ಲೌಸ್ ಬೇಕು ಅಂತ ಅಂದ್ಕೊತಾ ಇದ್ದೀನಿ. ನನ್ನ ಹತ್ರ ಒಂದು ಇದೆ, ಬಟ್ ಅದರಲ್ಲಿ ಚಮಕಿ ಇರೋದಕ್ಕೆ ಎಲ್ಲದಕ್ಕೆ ಸೆಟ್ ಆಗೋಲ್ಲ. ಸೊ ಒಂದು ಕಾಟನಲ್ಲಿ ಒಂದು ವೈಟ್ ಇದ್ದರೆ, ವೈಟ್ ಬ್ಲೌಸ್ ಇದ್ದರೆ ಸುಮಾರು ಸೀರೆ ಉಡ್ಬೋದು ಅಂತ ಅಂದ್ಕೊಂಡು ಹುಡುಕ್ತಿದ್ದೆ. ರೆಡಿಮೇಡ್ ಬ್ಲೌಸು ನೋಡಿದೆ, ಲೈಕ್ ಆನ್ಲೈನಲ್ಲಿ 500-550 ಇತ್ತು. ಬಟ್ ನನಗೆ ನಂಗೆ ಬೇಕಾಗಿರೋ ಡಿಸೈನ್ ಇರುತ್ತೆ, ಅವ್ರು ಯಾವುದೋ ಒಂದು ಕೊಡ್ತಾರೆ ಕಾಮನ್ನಾಗಿ, ಅದು ನಾನು ಒಂದೇ ದಿನ ಯೂಸ್ ಮಾಡ್ಬೋದು. ಸೊ ಮೆಟೀರಿಯಲ್ಲೇ ತೊಗೊಂಡು ಉಳಿಸ್ಕೊಂಡ್ರೆ ಅಟ್ಲೀಸ್ಟ್ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ಹೋದಾಗ ಫಸ್ಟ್ ತೊಗೊಂಡಿದ್ದೆ ನಾನಿದು. ನಾ ಹೇಳಿದ್ನಲ್ಲ, ಅದೇನಂತಾರೆ ಇದ್ರ ಹೆಸರು, ಅಕೋಬಾ. ಕರೆಕ್ಟ್, ಅಕೋಬಾ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮಮ್ಮಿ ಹತ್ರ ಕೇಳ್ಕೊಂಡು ಈ ಥರ ಡಾಟ್. ಸೊ ನಾನು ಇದು ಹೆಂಗೆ ಹೊಲಿಸ್ತೀನಿ ಅಂದರೆ, ಬಾಡಿ ಫುಲ್ಲು ಲೈನಿಂಗ್ ಬರುತ್ತೆ, ಸ್ಲೀವ್ಸಿಗೆ ಮಾತ್ರ ನಾನು ಲೈನಿಂಗ್ ಹಾಕ್ಸಲ್ಲ. ಬಿಕಾಸ್ ಈ ಥರ ಹುಲ್ ಕಾಣಿಸಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಇದು ತೊಗೊಂಡಿದ್ದೀನಿ. ಇದೆಷ್ಟಾಯ್ತು ಗೊತ್ತಾ? ಇದೆಷ್ಟು ಐತೆ, 1 ಮೀಟ್ರಿಗಿಂತ ಜಾಸ್ತಿ ಐತೆ. ಸೊ ಇದು ಬಂದು 150 ರುಪೀಸು 200 ರುಪೀಸ್ ಆಯಿತು. ಯಾಕೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ, ನಾನು ಸುಮಾರು ತೊಗೊಂಡಿದ್ದಕ್ಕೆ ನಮ್ಮ ಮಮ್ಮಿ ಅವ್ರು ನನ್ನ ಹತ್ರ ಪೇ ಮಾಡಿದ್ರು, ನನ್ನ ಹತ್ರ ನಾನು ಪೇ ಮಾಡಿದೆ, ಅದಕ್ಕೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದು ಬಂದು ಬ್ಲೌಸ್ ಪೀಸ್. ಇದೆಲ್ಲ ಫುಲ್ ಎಂಡ್ ಆದಮೇಲೆ ತೋರಿಸ್ತೀನಿ ಲೈಕ್ ಯಾವ ಥರ ಅಂತ. ಈ ಬ್ಲೌಸ್ ತೊಗೊಂಡ್ಮೇಲೆ ಸ್ಯಾರೀಸ್ ತೊಗೊಂಡೆ, ಅಂದರೆ ಇದಕ್ಕೆ ಮ್ಯಾಚ್ ಆಗಲಿ ಅನ್ನೋ ಇದರಲ್ಲೇ ತೊಗೊಂಡೆ. ಇಲ್ಲಿ ನೋಡಿ, ನಾನೇ ಮ್ಯಾಚ್ ಮಾಡ್ಕೊಂಡಿದ್ದೀನಲ್ಲ ಗೈಸ್. ನೋಡಿದ ತಕ್ಷಣ ಎಸ್, ನನಗೆ ಈ ಥರ ಸಿಂಪಲ್ ಸೀರೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಹೆವಿ ಆಮೇಲೆ ರೇಷ್ಮೆ ಸೀರೆಗಳು ಅವೆಲ್ಲ ಇಷ್ಟ ಆಗೋಲ್ಲ. ಈ ಥರ ಪ್ಲೇನ್ ಬಂದರೆ ಈ ಥರ ಇಟ್ಕೊಂಡಿರೋದು ಅಂತ ನನಗೆ ತುಂಬ ಇಷ್ಟ ಆಯಿತು. ಇದೆಷ್ಟು ಗೊತ್ತಾ? ನೋಡೋಣ, ನೀವು ಕಮೆಂಟ್ ಮಾಡಿ ಇದೆಷ್ಟು ಇರ್ಬೋದು ಅಂತ. ಇದೊಂದು ಪ್ಲೇನ್ ಸಿಂಪಲ್ ಸ್ಯಾರಿ, ಬಟ್ ಇಲ್ಲೊಂಥರ ಹಿಂಗಿದೆ. ಆಬ್ವಿಯಸ್ಲಿ ನನಗೆ ಬ್ಲೂ ಅಂದರೆ ಇಷ್ಟ ಆಗೋದ್ರಿಂದ ಫಸ್ಟ್ ಇದೆ ತೊಗೊಂಡೆ. ತುಂಬ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವೈಟ್ ಬ್ಲೌಸ್ ಅಂತೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಇದು ನಾನು ಸ್ಟಿಚ್ಚೆಲ್ಲ ಮಾಡಿಸಿದ್ಮೇಲೆ ಹೆಂಗಿರುತ್ತೆ ಅಂತಲೂ ತೋರಿಸ್ತೀನಿ, ಓಕೆನಾ? ಲೈಕ್ ಹಿಂಗಿತ್ತು, ನಂಗೆ ಹೆಂಗೆ ಕಾಣ್ತಿದ್ದು ಅಂತ. ಓಕೆ, ಸೊ ನೆಕ್ಸ್ಟ್ ಬಂದು ಲೈಕ್ ನಾನು ಅದೇ ವೈಟ್ ಬ್ಲೌಸ್ಗೆ ಇನ್ನೊಂದು ಸ್ಯಾರಿ ತೊಗೊಂಡೆ. ಎಸ್, ಇದು ಪಿಂಕ್ ಕಲರ್. ನನಗೆ ಯಾಕೋ ತುಂಬ ಲೈಟ್ ಕಲರ್ಸ್ ಇಷ್ಟ ಐ ಮೀನ್ ಬ್ಲೂ ಬಿಟ್ಟು ಬೇರೆಲ್ಲ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಂಗೆ ಲೈಟ್ ಚೆನ್ನಾಗಿ ಕಾಣಿಸಲ್ಲ, ಡಾರ್ಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಕಲರ್ ಇದೆಯಲ್ಲ, ಅದಕ್ಕಾಗಿ ಸೆಲ್ಫ್ ಮೇಡ್. ಸೊ ಸ್ಟಿಲ್ ನನಗೆ ಯಾಕೋ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಒಬ್ಬಿಯಸ್ಲಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ, ಇದರಲ್ಲಿ ಇಷ್ಟೊಂದು ಕಲರ್ಸ್ ಇತ್ತಂತ. ಅಷ್ಟರಲ್ಲಿ ನನಗೆ ಇದೇ ಇಷ್ಟ ಆಯಿತು. ಇದು ವೀಡಿಯೋದಲ್ಲಿ ಹೆಂಗೆ ಕಾಣ್ತಾ ಇತ್ತೋ ಗೊತ್ತಿಲ್ಲ, ಇದು ಸ್ವಲ್ಪ ಲೈಟ್ ಆನಿಯನ್ ಪಿಂಕ್ ಥರ ಬರುತ್ತಲ್ಲ, ಹಾಗಿದೆ. ಓಕೆನಾ? ಇದೆಲ್ಲ ಸ್ಯಾರಿನೇ, ಲೈಕ್ ಇದೇನು ಮೀಟರ್ ಲೆಕ್ಕ ಎಲ್ಲ ಅಲ್ಲ, ಇದೆಲ್ಲ ಸ್ಯಾರಿನೇ. ಪ್ರೈಸಸ್ ಬೇಕಿದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಯಾಕಂದರೆ ನೀವು ಸುಮ್ಮನೆ ಆಗ್ತೀರ ಗೈಸ್. ಯಾಕೆ ಲೈಕ್ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ? ಎಸ್, ನೆಕ್ಸ್ಟ್ ಬಂದು ಇದು ನಮ್ಮ ಮಮ್ಮಿ ಸ್ಯಾರಿ. ಇದು ಯೆಲ್ಲೋ ಕಲರ್. ಇದು ನೋಡೋಕೆ ಎಷ್ಟು ಸಿಂಪಲ್ ಆಗಿದೆ ಅಲ್ಲ. ಇದನ್ನು ನಮ್ಮಮ್ಮ ಫುಲ್ ಗ್ರ್ಯಾಂಡ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ನಾವು ತೊಗೊಂಡಿರೋ ಬ್ಲೌಸ್ ತೋರಿಸ್ತೀನಿ. ಅದೊಂಥರ ಕಲಂಕಾರಿಯಲ್ಲಿ ತೊಗೊಂಡಿದ್ದೀವಿ ನಾವು ಇದು. ಎಸ್, ಇದಕ್ಕೆ ಇದು ಅಂತ ಅಂದ್ಕೊಂಡಿದ್ದೀವಿ, ಬಿಕಾಸ್ ಬ್ಲ್ಯಾಕ್ ಆಗಿರೋದ್ರಿಂದ ಎಷ್ಟೊಂದಕ್ಕೆ ಮ್ಯಾಚ್ ಮಾಡ್ಬೋದು ಅಂತಲೂ ಅಂದ್ಕೊಂಡಿದ್ದೀವಿ. ಬಟ್ ಈ ಸ್ಯಾರಿ ಇಷ್ಟು ಪ್ಲೇನ್ ಸಿಂಪಲ್ ಆಗಿರೋದಕ್ಕೆ ಇದನ್ನು ಒಂದು ಬ್ಲೌಸ್ ಪೀಸ್ಗಿಂತ ಜಾಸ್ತಿ ಮೆಟೀರಿಯಲ್ ತೊಗೊಂಡಿದ್ದೀವಿ. ಜಸ್ಟ್ ಬಿಕಾಸ್ ಇದ್ರದ್ದು ಇಷ್ಟು ತೊಗೊಂಡು ಇಲ್ಲಿ ಹಿಂಗೆ ಹಾಕ್ಸೋಕ್ಕೆ ಇದೆಲ್ಲ ನಮಗೆ ರೆಡಿ ಮಾಡಿಕೊಡ್ತಾರೆ. ಸೊ ಇಲ್ಲಿ ಹಿಂಗೆ ಮಾಡಿದಾಗ ಇದೇನಾಗುತ್ತೆ, ಸೀರೆ ಲುಕ್ಕೇ ಚೇಂಜ್ ಆಗುತ್ತೆ, ಫುಲ್ ಹೆವಿ ಅಂತ ಅನಿಸುತ್ತೆ. ಸೊ ಈ ಥರ ನಾವು ಯಾವಾಗೂ ಕಾಂಟ್ರಾಸ್ಟಲ್ಲಿ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊತೀವಿ. ಪರ್ಟಿಕ್ಯುಲರಾಗಿ ವಿತ್ ಬ್ಲೌಸ್ಗೆ ಏನಾದರೆ ಕಲರ್ ಯಾವುದಾದ್ರೂ ನೋಡ್ತಾ ಇದ್ದೀರಾ, ರ್ಯಾಂಡಮ್ ಅದೇನಂತ ರನ್ನಿಂಗ್ ಬ್ಲೌಸ್ ಅಂತೆ. ಬ್ಲೂ ಕಲರ್ ಸ್ಯಾರಿ ಇದ್ದರೆ ಬ್ಲೂ ಕಲರೇ ಬ್ಲೌಸ್ ಪೀಸ್ ಕೊಡ್ತಾರೆ, ಪಿಂಕ್ ಸ್ಯಾರಿ ಇದೆ ಪಿಂಕೇ ಬ್ಲೌಸ್ ಕೊಡ್ತಾರೆ. ಸೊ ನಮ್ಮ ಅಮ್ಮಂಗೆ ಆ ಥರ ಇಷ್ಟ ಆಗೋಲ್ಲ, ಮೇಲಿಂದ ಕೆಳಗವರೆಗೂ ಯೂನಿಫಾರ್ಮ್ ಥರ ಅಂತಾರೆ. ಅದಕ್ಕಾಗಿ ಈ ಥರ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದಾರೆ, ಓಕೆನಾ? ನೆಕ್ಸ್ಟ್ ಸ್ಯಾರಿ ಬಂದು ಸೇಮ್ ಅಂಥದ್ರಲ್ಲೇ ಗೋಲ್ಡ್. ಇದು ಗೋಲ್ಡ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಇದು ನನ್ನ ಸ್ಯಾರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಇದೆ.
ಸೊ ನಾವು ಈ ಥರ ತೊಗೊಂಡಿದ್ದೀವಿ. ಇದೂ ಅಷ್ಟೇ ಸೇಮ್ ಹಾಗೆ ರೆಡಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಇವಾಗ ಹೇಳಿದ್ರೆ ಅರ್ಥ ಆಗುತ್ತೋ ಅಲ್ಲೋ, ಈ ಫುಲ್ ಸ್ಯಾರಿ ರೆಡಿ ಆದಮೇಲೆ ಪಕ್ಕ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಓಕೆನಾ, ಹೆಂಗಿತ್ತು ಅಂತ ತೋರಿಸ್ತೀನಿ. ಬಿಕಾಸ್ ನಾವೆಲ್ಲ ಒಟ್ಟಿಗೆ ಸ್ಟಿಚಿಂಗ್ ಕೊಡೋದ್ರಿಂದ ಎಲ್ಲ ಒಟ್ಟಿಗೆ ಮತ್ತೆ ರೆಡಿ ಆದಮೇಲೆ ಕೂಡ ವೀಡಿಯೋ ಮಾಡ್ತೀನಿ. ಜಸ್ಟ್ ನಿಮ್ಗೆಲ್ರಿಗೂ ಇಷ್ಟ ಆದರೆ ಮಾತ್ರ ಮಾಡ್ತೀನಿ. ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದಕ್ಕೆ ಮೇ ಬಿ ಬ್ಲೌಸ್ ಬಂದೈತೋ ಬಂದಿಲ್ಲ ಗೊತ್ತಿಲ್ಲ ನನಗೆ. ಈ ಥರ ಇದೊಂಥರ ಮೆಜೆಂಟಾ ಪಿಂಕು, ಅದ್ರ ಮೇಲೆ ಇದು ಸಿಲ್ವರ್, ಬಟ್ ನಿಮಗೆ ಗೋಲ್ಡ್ ಥರ ಕಾಣಿಸ್ಬೋದೇನೋ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿ ಈ ಥರ. ಇದೆಲ್ಲ ನಾವು ಅಲ್ಲೇ ತೊಗೊಂಡಿದ್ದು, ನಾವು ಶಾಪಿಂಗ್ ಹೋದಾಗ ತೊಗೊಂಡಿದ್ದೆ. ಇಲ್ಲೆಲ್ಲ ಕಮ್ಮಿ ಬಜೆಟ್ಗೆ ಅಂಡರ್ 500, ಇನ್ನೂ ಕಾಸ್ಟ್ಲಿದು ಇದೆ, ಬಟ್ ನಾನು ತೋರಿಸೋದಲ್ಲ ಅಂಡರ್ 500 ಅದಾಯಿತು. ಅದಾದಮೇಲೆ ಇನ್ನೊಂದು ಸ್ಯಾರಿ ಇದೆ, ಇನ್ನೆರಡಿದೆ, ಓಕೆನಾ. ಇದು ನೆಕ್ಸ್ಟ್ ಸ್ಯಾರಿ, ಇದು ಬಂದ್ಬಿಟ್ಟು ಗ್ರೇ ಆ್ಯಂಡ್ ರೆಡ್ ಎಲ್ಲ ಮಿಕ್ಸ್ ಕಾಂಬಿನೇಷನ್ ಸ್ಯಾರಿ. ಇದೆಲ್ಲ ಲೈಟ್ ವೆಯ್ಟ್ ಡೈಲಿ ವೇರ್ ಬೇಸಿಸ್ ಮೇಲೆ ತೊಗೊಂಡಿರೋದು. ಸೊ ನೆಕ್ಸ್ಟ್ ಸ್ಯಾರಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಇದನ್ನು. ಅಂದರೆ ಸ್ಯಾರಿ ಆಗಿರೋದ್ರಿಂದ ಯಾವಾಗ ಯಾರು ಬೇಕಾದ್ರೂ ಬಿಡ್ಬೋದು. ಇನ್ನೊಂದು ಸ್ಯಾರಿ ಇದೆ, ಅದು ಮೇ ಬಿ ಗಿಫ್ಟಿಂಗ್ ಪರ್ಪಸ್ ತೊಗೊಂಡಿರ್ಬೋದು, ಅದಕ್ಕೆ ಅದನ್ನು ತೋರಿಸಲ್ಲ, ನನಗೂ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನೊಂದು ಡ್ರೆಸ್ ಅಂದರೆ ಇದರಲ್ಲೊಂದು ಲಾಂಗ್ ಗೌನ್ ಹೊಲ್ಸೋಣ ಅಂತ ತೊಗೊಂಡಿದ್ದೀನಿ. ಇದು ಗೊತ್ತಲ್ಲ ನಿಮಗೆಲ್ಲ, ಟಿಶ್ಯೂದು, ಫುಲ್ ಟಿಶ್ಯೂ ಮೆಟೀರಿಯಲ್ ಈ ಥರ. ನನಗೆ ಈ ನಡುವೆ ಗೌನ್ ತುಂಬ ಫಸ್ಟ್ ನಾನು ಗೌನ್ಸ್ ಇಷ್ಟ, ಬಟ್ ಈ ಥರದ್ರಲ್ಲಿ ಇರಲಿಲ್ಲ ಅಂತ ಈ ಟಿಶ್ಯೂ ಮೆಟೀರಿಯಲಲ್ಲಿ. ಇದನ್ನೇನೋ ಒಂಥರ ಬಟ್ ನಂಗೆ ಸರಿಯಾಗಿ ನೇಮ್ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲೇ ಲೈನಿಂಗ್ ಕೂಡ ತೊಗೊಳೋದು. ಸೊ ಇದು ಲೈನಿಂಗ್ ಆರ್ಗ್ಯಾನ್ಸಾ, ಕರೆಕ್ಟ್, ಆರ್ಗ್ಯಾನ್ಸಾ ಸ್ಯಾರಿ. ಇದು ಮೀಟರ್ ಮೇಲೆ ತೊಗೊಂಡಿದ್ದು, ಬಟ್ ಎಷ್ಟು ಗೊತ್ತಿಲ್ಲ ನನಗೆ. ಅಂದರೆ ಇದು ತೊಗೊಂಡು ಸುಮಾರು ದಿನ ಆಯಿತು, ಇವಾಗ ಸ್ಟಿಚ್ ಕೊಡಿಸ್ಬೇಕು. ಸೊ ಈ ಥರ ಬರುತ್ತೆ, ಓಕೆನಾ. ಸೊ ಮೇ ಬಿ ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಕಾಮನ್ ರೆಡ್, ಅದು ಯಾವಾಗ ಒಂದು ರೆಡ್ ಸ್ಯಾರಿ ತೋರಿಸಿದ್ನಲ್ಲ, ಅದಕ್ಕಾಗಿ ಬ್ಲೌಸ್ ತೊಗೊಂಡಿರೋದು, ಬಿಕಾಸ್ ಮೆಟೀರಿಯಲ್ ಚೆನ್ನಾಗಿತ್ತು ಅಂತ. ಸೊ ಅಷ್ಟೇ ಗೈಸ್, ಇವೆಲ್ಲ ಮೊನ್ನೆ ನಾವು ಶಾಪಿಂಗ್ ಮಾಡಿರೋದು. ಸೊ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ವೀಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದೇ ವೀಡಿಯೋ ಮಾಡ್ತೀನಿ. ಅವಾಗಿಂದ ಬಿಸಿಲಲ್ಲಿ ಕೂತಿದ್ದೀನಿ, ನಂಗೆ ಗೊತ್ತಿಲ್ಲ ಈ ವಿಡಿಯೋ ಹೆಂಗೆ ಬಂದಿರುತ್ತೆ ಅಂತಲೂ. ಸೊ ಆ್ಯಂಡ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಪ್ರೈಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಯಾವ್ದಾದ್ರು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ರೆಡಿ ಮಾಡಿಸ್ಬೇಕು ಅಂದರೂ ಕಮೆಂಟ್ ಮಾಡಿ, ನೋಡೋಣ, ನಾನು ಅದನ್ನು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.